ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶ್ವೇತಾ ವೆಲ್ಕಮ್. ಇವತ್ತು ನಿಮ್ಗೆ ಯೂಸ್ ಆದಂಥ ಒಂದು ವೀಡಿಯೋನ ತೊಗೊಬಂದಿದ್ದೀನಿ. ಅದೇ ಉಳ್ಕಡ್ಡಿ ಅಥವಾ ಗಜಕರ್ಣ ಅಂತಲೂ ಕೂಡ ಇದನ್ನು ಕರೀತಾರೆ. ಇದನ್ನು ಹೋಗ್ಲಾಡಿಸ್ಲಿಕ್ಕೆ ಮನೆಯಲ್ಲಿ ಅತಿ ಸುಲಭವಾಗಿ 100% ಗ್ಯಾರಂಟಿನ ಕೊಡ್ತೀನಿ. ಪರ್ಮನೆಂಟಾಗಿ ಇದನ್ನು ಹೋಗ್ಲಾಡಿಸ್ತೀನಿ, ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಅತಿ ಕಡಿಮೆ ಸಾಮಗ್ರಿಗಳು. ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಉಪ್ಪನ್ನ ತೊಗೊಂಡಿದ್ದೀನಿ. ಈ ಎರಡೇ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾನು ಉಳ್ಕಡ್ಡಿನ ಹೋಗ್ಲಾಡಿಸ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಯಾರಿಗಾರು ಆಗಿದ್ದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾರು ಆಗಿದ್ದರೆ, ನಿಮ್ಗೆ ಗೊತ್ತಿರೋರಿಗಾಗಿದ್ದರೆ, ಫ್ಯಾಮಿಲಿಯವ್ರಾಗಿದ್ದರೆ ಇದನ್ನು ಹೇಳಿ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಇದನ್ನು ಫಸ್ಟ್ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಕುಟ್ಟಂಗೆ. ಇದರಲ್ಲಿ ಬೆಳ್ಳುಳ್ಳಿ ಇದು ಆಲ್ಮೋಸ್ಟ್ ಅಲ್ಲಿರೋ ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸುತ್ತೆ, ಪರ್ಮನೆಂಟಾಗಿ ಅದನ್ನು ಹೋಗಿಸುತ್ತೆ. ಬೆಳ್ಳುಳ್ಳಿನ ಕುಟ್ಟಣಿಗೆಯಲ್ಲಿ ಸ್ವಲ್ಪ ನೀಟಾಗಿ ಜಜ್ಕೋತೀನಿ. ಇದನ್ನು ಟ್ರೈ ಮಾಡಿ. ನನಗೂ ಕೂಡ ಆಗಿತ್ತು, ನಾನು ಇದನ್ನು ಟ್ರೈ ಮಾಡಿದೆ, ಈ ರಿಸಲ್ಟ್ನ ತೊಗೊಂಡೆ, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈಗ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಅದಕ್ಕೆ ನಾನು ಮನೆಯಲ್ಲೇ ಸಿಗುವಂಥ ಉಪ್ಪು ಅದನ್ನು ಇದರೊಳಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಉಪ್ಪು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಯಾವ ಜಾಗದಲ್ಲಿ ಆಗಿರುತ್ತೆ ನೈಟ್ ಮಲಗಬೇಕಾದ್ರೆ ಅದನ್ನು ಸ್ವಲ್ಪ ಅಪ್ಲೈ ಮಾಡಿ. ಯಾವ ಜಾಗದಲ್ಲಿ ಆಗಿರುತ್ತೆ ಉಳ್ಕಡ್ಡಿನ ಅಪ್ಲೈ ಮಾಡಿ. ಇದು ಉಳ್ಕಡ್ಡಿ ಒಂದು ಅಂಟು ಕೂಡ ಹೌದು. ನಮ್ಮಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಆಗಿದ್ದರೆ ಇದನ್ನು ಫಸ್ಟ್ ಟ್ರೈ ಮಾಡಿ ನೋಡಿ. ನೀವು ಆಗಿದ್ದರೆ ಆಸ್ಪತ್ರೆ ಅದು ಇದು ಅಂತ ಓಡಾಡೋ ಬದಲು ಇದನ್ನು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಇದನ್ನು ಹೋಗ್ಲಾಡಿಸ್ಕೊಳ್ಳಿ. ಇದನ್ನು ನೀಟಾಗಿ ನನ್ನ ಆಗಿರುವಂಥ ಜಾಗದಲ್ಲಿ ಈ ರೀತಿ ನೀಟಾಗಿ ಸವರ್ಕೊಳ್ಳಿ. ಮಲಗಿ ಅದನ್ನು ವಾಶ್ ಮಾಡಿ ಅಷ್ಟೇ. ಅತಿ ಸುಲಭವಾಗಿ ಇದನ್ನು ಹೋಗ್ಲಾಡಿಸ್ಬೋದು. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ, ಯೂಸ್ ಆಗುತ್ತೆ ಅನ್ಕೋತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ.